ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಇದು ಸಿಂಹರಾಶಿಯವರ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು. ನೋಡಿ, ನಾವು ಜ್ಯೋತಿಷ್ಯ ಗ್ರಂಥದ ಆಧಾರದಂತೆ ಈ ಒಂದು ಮಾಸದಲ್ಲಿ ಸಿಂಹರಾಶಿಯವರಿಗೆ ಯಾವ ಗ್ರಹಗಳು ಅನುಕೂಲಕರವಾಗಿವೆ, ಯಾವ ಗ್ರಹಗಳು ಅವರಿಗೆ ಅಶುಭ ಫಲವನ್ನು ನೀಡುತ್ತೆ, ಅದರಿಂದ ನೀವು ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು, ಇದೆಲ್ಲವನ್ನು ಖಂಡಿತವಾಗಿಯೂ ನೋಡ್ತೇವೆ. ಖಂಡಿತವಾಗಿಯೂ ಜ್ಯೋತಿಷ್ಯ ಗ್ರಂಥ ಏನನ್ನು ಹೇಳಿದೆಯೋ ಅದನ್ನು ಮಾತ್ರ ನಾವು ತಮ್ಮೊಂದಿಗೆ ಹಂಚಿಕೊಳ್ತೇವೆ. ಇದು ಇಷ್ಟ ಆಗಲಿ ಬಿಡಲಿ. ನೋಡಿ, ಸಿಂಹರಾಶಿಯ ಅಧಿಪತಿಯಾದಂಥ ರವಿ ಅಂದರೆ ಸೂರ್ಯ ಈ ಒಂದು ಮಾಸದಲ್ಲಿ ಅಷ್ಟಮ ಮತ್ತು ನವಮದ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಸೊ ಪೂರ್ವಾರ್ಧದಲ್ಲಿ ಒಂದಷ್ಟು ತೊಂದರೆ ಇದ್ದರೂ ಕೂಡ ಉತ್ತರಾರ್ಧದಲ್ಲಿ ರವಿಯ ಪ್ರಭಾವ ನಿಮ್ಮ ಮೇಲೆ ಖಂಡಿತವಾಗಿಯೂ ಒಳ್ಳೆಯ ಪ್ರಭಾವವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಅದರಲ್ಲೂ ನೋಡಿ, ಇಲ್ಲಿ ಈ ಒಂದು ಮಾಸದಲ್ಲಿ ನಿಮಗೆ ಒಂದು ಬುಧ, ಗುರು ಮತ್ತು ಶುಕ್ರ ಮಾತ್ರ ಒಳ್ಳೆಯ ಶುಭ ಫಲವನ್ನು ಕೊಡ್ತಾರೆ. ಬಾಕಿ ಎಲ್ಲ ಗ್ರಹಗಳು ಸಾಧಾರಣವಾಗಿ ಮಧ್ಯಮ ಫಲವನ್ನು ಕೊಡ್ತಾರೆ ಅಥವಾ ಸ್ವಲ್ಪ ಅಶುಭ ಫಲವನ್ನು ಕೂಡ ನೀಡಲಿಕ್ಕೆ ಸಾಧ್ಯತೆ ಇದೆ, ಅವರ ಒಂದು ಸ್ಥಾನ ಬಲದಂತೆ. ಹಾಗಾಗಿ ಬುಧ, ಗುರು ಮತ್ತು ಶುಕ್ರರ ಫಲವನ್ನು ಮೊದಲು ನೋಡ್ಕೊಳ್ಳೋಣ. ಈ ಒಂದು ಗ್ರಹಗಳ ಒಂದು ಸ್ಥಾನ ಬಲದಿಂದ ನೋಡಿ, ಉದ್ಯೋಗ ಮತ್ತು ವ್ಯಾಪಾರ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ. ಯಾವ ರೀತಿಯಾಗಿ ಉದ್ಯೋಗ ವ್ಯಾಪಾರ ಮುಂದುವರಿತಾ ಇದೆಯೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಅದರಲ್ಲೂ ಕೂಡ ಒಂದಷ್ಟು ನಿಮಗೆ ಅನುಕೂಲಕರವಾದಂಥ ಘಟನೆಗಳು ಖಂಡಿತವಾಗಿಯೂ ಮೂಡಿ ಬರುತ್ತೆ. ಇನ್ನು ನೌಕರಿಯಲ್ಲಿ ಕೂಡ ಪ್ರಗತಿಯನ್ನು ಕಾಣ್ತೇವೆ. ಅಂದರೆ ಒಂದಷ್ಟು ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಗುರು ಸದ್ಯಕ್ಕೆ ವಿಶೇಷವಾಗಿ ಬಲ ಇಲ್ಲದೇ ಇದ್ದರೂ ಕೂಡ, ಯಾಕೆಂದರೆ ಮುಂದಂತೂ ಗುರು 11ನೇ ಸ್ಥಾನದಲ್ಲಿ ಬರೋದರಿಂದ ವಿಶೇಷವಾದಂಥ ಯೋಗವನ್ನು ಸಿಂಹರಾಶಿಯವರಿಗೆ ಕೊಡ್ತಾನೆ. ಸೊ ಆ ಪ್ರಭಾವ ಈಗಲೇ ಪ್ರಾರಂಭವಾಗಬಹುದು. ನಿಮಗೆ ಒಂದಷ್ಟು ನೌಕರಿಯಲ್ಲಿ ನೋಡಿ, ಹೇಳಿದ್ನಲ್ಲ ನಾನು, ಇನ್ಕ್ರಿಮೆಂಟ್ ಅನ್ಬೋದು ಅಥವಾ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಮತ್ತು ನಿಮಗೆ ಒಂದು ವಿಶೇಷವಾದಂಥ ಜವಾಬ್ದಾರಿ ಈ ಸಂದರ್ಭದಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ಆ ಜವಾಬ್ದಾರಿಯನ್ನು ನೀವು ಅತ್ಯಂತ ಸಕ್ಸಸ್ ಆಗಿ ಅದನ್ನು ಖಂಡಿತವಾಗಿಯೂ ನಿಭಾಯಿಸ್ತೀರಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಗೌರವ ಮತ್ತು ಒಂದು ಸ್ಥಾನಮಾನ ಸಿಗುತ್ತೆ. ವಿಶೇಷವಾಗಿ ನೋಡಿ, ಗುರು ಒಂದು ಪಂಚಮ ಸ್ಥಾನಕ್ಕೆ ಸಂಬಂಧವನ್ನು ಮಾಡ್ತಾ ಇರೋದರಿಂದ, ಗುರು ಇಲ್ಲಿ ಯಾಕೆಂದರೆ ಸಿಂಹರಾಶಿಯವರಿಗೆ ಪಂಚಮ ಮತ್ತು ಅಷ್ಟಮಾಧಿಪತಿ ಇರೋದರಿಂದ ವಿಶೇಷವಾಗಿ ಪರೀಕ್ಷೆ ಮತ್ತು ವಿದ್ಯಾಭ್ಯಾಸದಲ್ಲಿ ಗುರುವಿನ ಒಂದು ಆಶೀರ್ವಾದ ಇರೋದರಿಂದ ಈ ಪರೀಕ್ಷೆಯಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಖಂಡಿತವಾಗಿಯೂ ಅನುಕೂಲಕರವಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತು ಆಸ್ತಿಪಾಸ್ತಿಯ ಖರೀದಿ, ವಾಹನ ಸೌಖ್ಯ ಮುಂದುವರಿಯುತ್ತೆ. ವಿವಾಹ ಯೋಗದಲ್ಲಿ ಒಂದಷ್ಟು ಅಡಚಣೆ ಬಂದರೂ ಕೂಡ ಸ್ವಲ್ಪ ನೀವು ವಿಶೇಷವಾದಂಥ ಪ್ರಯತ್ನವನ್ನು ಮುಂದುವರಿಸಿದ್ದೇ ಆದರೆ ಖಂಡಿತವಾಗಿಯೂ ಮದುವೆ ಯೋಗ ನಿಮಗೆ ಈ ಒಂದು ಮಾಸದಲ್ಲಿ ಕಂಡುಬರುತ್ತೆ. ಆದರೆ ನೋಡಿ, ವಿಶೇಷವಾಗಿ ಶನಿ ಮತ್ತು ಕುಜದ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗುವಂಥ ಸಾಧ್ಯತೆ. ಈ ಎರಡು ಗ್ರಹಗಳ ಪ್ರಭಾವವನ್ನು ನೀವು ಖಂಡಿತವಾಗಿಯೂ ಕಡಿಮೆ ಮಾಡಿಕೊಂಡಿದ್ದಾದರೆ ನಿಮಗೆ ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈ ಎರಡು ಗ್ರಹಗಳ ಪ್ರಭಾವದಿಂದ ನಿಮ್ಮ ಆರೋಗ್ಯದ ಮೇಲೆ ವಿಪರೀತವಾದಂತಹ ಪರಿಣಾಮ ಉಂಟಾಗುವಂಥ ಸಾಧ್ಯತೆ ಇದೆ. ನೋಡಿ, ಈ ಎರಡು ಗ್ರಹಗಳು ಬಹಳ, ಅದರಲ್ಲೂ ವಿಶೇಷವಾಗಿ ಶನಿ ಈಗ ಅಷ್ಟಮದ ಶನಿ ಸಿಂಹರಾಶಿಯವರಿಗೆ ಮಾರ್ಚ್ ಕೊನೆಗೆ ಶನಿ ಬದಲಾವಣೆಯಾಗಿ ಅಷ್ಟಮದ ಶನಿ ಮುಂದುವರಿಯುವುದರಿಂದ 2.5 ವರ್ಷಗಳ ಕಾಲ ಸ್ವಲ್ಪ ಶನಿ ಪ್ರಭಾವಕ್ಕೆ ನೀವು ಖಂಡಿತವಾಗಿಯೂ ಒಳಗಾಗಿರ್ತೀರ. ಎಷ್ಟೇ ಒಂದು ಒಳ್ಳೆಯ ಫಲವನ್ನು ಕೊಟ್ಟರೂ ಕೂಡ ಒಂದಷ್ಟು ಶನಿಯಿಂದ ನೀವು ಖಂಡಿತವಾಗಿಯೂ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಬೇಕು. ಹಾಗಾಗಿ ಸ್ವಲ್ಪ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿ. ಕುಜನಿಂದ ಆರ್ಥಿಕ ನಷ್ಟ, ದ್ರವ್ಯಹಾನಿ ಮತ್ತು ಸಾಲಬಾಧೆ ಕೂಡ ಆಗಲಿಕ್ಕೆ ಸಾಧ್ಯತೆ